ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯಾರು ಏನು ಬೇಕಾದರೂ ಕೂಗಾಡ್ಕೊಳ್ಳಿ, ಆನೆ ತನ್ನ ಹಾದಿಯಲ್ಲಿ ತಾನು ನಡ್ಕೊಂಡು ಹೋಗ್ತಾ ಇರತ್ತೆ. ಈಗ ಭಾರತದ ವಿರುದ್ಧ ಅಮೆರಿಕ ಒಂದೇ ಸಮಕ್ಕೆ ಬಾಯಿ ಬಡ್ಕೊಳ್ತಾ ಇದೆ. ಭಾರತ ರಷ್ಯಾದ ಯುದ್ಧಕ್ಕೆ ಹಣ ಕೊಡ್ತಾ ಇದೆ ಅಂತ ಒಬ್ರು, ಯುಕ್ರೇನ್ ನಲ್ಲಿ ನಡೀತಿರೋದು ಮೋದಿ ಯುದ್ಧ ಅಂತ ಮತ್ತೊಬ್ರು, ಭಾರತದ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಗಳು ಬೀಳುತ್ತವೆ ಅಂತ ಮಗದೊಬ್ರು, ಇಲ್ಲ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಇವತ್ತಲ್ಲ ನಾಳೆ ಸರಿ ಹೋಗುತ್ತವೆ ಅಂತ ಇನ್ನೊಬ್ಬರು. ಹೀಗೆ ಟ್ರಂಪ್ ಸಂಪುಟದ ಸಚಿವರು, ಅಡ್ವೈಸರ್ಗಳು ಭಾರತದ ವಿರುದ್ಧ ಒಂದೇ ಸಮಕ್ಕೆ ಮಾತಾಡ್ತಾ ಇದ್ರೆ, ಭಾರತ ಇದ್ಯಾವುದನ್ನು ಕಿವಿ ಮೇಲೆ ಕೂಡ ಹಾಕೊಳ್ಳದೆ ಜಪಾನ್ ಪ್ರಧಾನಿಯ ಜೊತೆ ಒಪ್ಪಂದಗಳನ್ನು ಮಾಡಿಕೊಳ್ಳೋದ್ರಲ್ಲಿ ನಿರತ ಆಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜಪಾನ್ ಪ್ರವಾಸ ಅತಿ ಮುಖ್ಯ ಒಪ್ಪಂದಗಳಿಗೆ ಎರಡೂ ದೇಶಗಳು ಸಹಿ ಹಾಕೋದಿಕ್ಕೆ ಕಾರಣ ಆಗಿರೋದು ಮಾತ್ರ ಅಲ್ಲ, ಭಾರತ ಅಮೆರಿಕ ಜೊತೆಗೆ ಏನೇ ಸಮಸ್ಯೆಗಳಿದ್ರೂ ಕ್ವಾಡ್ ಕೂಟದ ದೇಶಗಳ ಜೊತೆಗಿನ ಸಂಬಂಧಗಳನ್ನು ಮುಂದುವರಿಸುವ ಭರವಸೆಯನ್ನು ಕೂಡ ಕೊಟ್ಟಿದೆ. ಹಾಗಾದರೆ ಭಾರತ ಮತ್ತು ಜಪಾನ್ ನಡುವೆ ಆದ ಒಪ್ಪಂದಗಳೇನು, ಅದರಿಂದ ಭಾರತಕ್ಕಾಗೋ ಲಾಭ ಏನು ಮತ್ತು ಜಪಾನ್ಗಾಗೋ ಲಾಭಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ತಮ್ಮ ಟ್ಯಾರಿಫ್ ನೀತಿಗಳಿಂದಾಗಿ ಜಗತ್ತಿನ ಅತ್ಯಂತ ಬಲಿಷ್ಠ ದೇಶದ ವೈರತ್ವವನ್ನು ಕಟ್ಕೊಳ್ತಾ ಇರೋದು ಅಷ್ಟೇ ಅಲ್ಲ, ಅಮೆರಿಕ ತನ್ನ ಕಾಲಿಗೆ ತಾನೇ ಗುಂಡಿಟ್ಕೊಳ್ಳೋ ಹಾಗೆ ಮಾಡ್ತಾ ಇದೆ ಅಂತ ಅಲ್ಲಿನ ಖ್ಯಾತ ಅರ್ಥಶಾಸ್ತ್ರಜ್ಞ ರಿಚರ್ಡ್ ಉಲ್ಫ್ ರಷ್ಯಾ ಟುಡೇಗೆ ಕೊಟ್ಟ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಅವರು ಹೇಳಿರೋ ಒಂದು ಮಾತು ತುಂಬ ಪ್ರಾಕ್ಟಿಕಲ್ ಅನ್ನಿಸ್ಕೊಳ್ತಾ ಇದೆ. ಟ್ಯಾರಿಫ್ ಮೂಲಕ ಭಾರತವನ್ನು ದೂರ ಇಡಬೇಕು ಅಂತ ಅಮೆರಿಕ ಬಯಸಿದ್ರೆ, ಭಾರತ ತನ್ನ ವಸ್ತುಗಳನ್ನು ಅಮೆರಿಕಾಗೆ ಮಾರಾಟ ಮಾಡೋದನ್ನು ನಿಲ್ಲಿಸುತ್ತೆ ಮತ್ತು ಆ ವಸ್ತುಗಳಿಗಾಗಿ ಹೊಸ ಮಾರುಕಟ್ಟೆಯನ್ನು ಹುಡುಕೋದಿಕ್ಕೆ ಶುರು ಮಾಡುತ್ತೆ. ಆ ಹೊಸ ಮಾರುಕಟ್ಟೆ ಬ್ರಿಕ್ಸ್ ಆಗಿರುತ್ತೆ. ಆ ಮೂಲಕ ಅಮೆರಿಕ ಪಶ್ಚಿಮಕ್ಕೆ ಪರ್ಯಾಯವಾಗಿ ಒಂದು ದೊಡ್ಡ ಆರ್ಥಿಕ ಶಕ್ತಿ, ಜಾಗತಿಕ ಕೂಟ ಬಲಿಷ್ಠವಾಗಿ ಬೆಳೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟ ಹಾಗಾಗುತ್ತೆ. ಇದು ಅಮೆರಿಕಾದ ಪಾಲಿಗೆ ಮತ್ತು ಪಶ್ಚಿಮ ಜಗತ್ತಿನ ಪಾಲಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ರಿಚರ್ಡ್ ಉಲ್ಫ್ ತಮ್ಮ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. If you shut off the United States to India by big tariff, India will sell its exports no longer to the United States but to the rest of the BRICS. ಗೆಳೆಯರೆ, ಇಲ್ಲಿ ಯಾವ ಅರ್ಥಶಾಸ್ತ್ರಜ್ಞ ಏನು ಹೇಳಿದ್ರು ಕೂಡ ಅದು ಟ್ರಂಪ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಭಾರತವನ್ನು ಕೆಣಕಿದ ನಂತರ ಸೇಫ್ ಆಗಿ ಮರ್ಯಾದೆಗೆ ಧಕ್ಕೆ ಉಂಟಾಗದ ಹಾಗೆ ಹಿಂದಕ್ಕೆ ಹೆಜ್ಜೆ ಇಡೋದಕ್ಕೆ ಅಮೆರಿಕ ಕೂಡ ದಾರಿಗಳನ್ನು ಹುಡುಕ್ತಾ ಇದೆ. ಸದ್ಯಕ್ಕೆ ಅದಕ್ಕಿನ್ನೂ ಮಾರ್ಗ ಸಿಕ್ಕಂತೆ ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ಭಾರತ ನೇಮಕ ಮಾಡಿರುವ ಅಮೆರಿಕದ ಏಜೆನ್ಸಿ ಟ್ರಂಪ್ ಸಂಪುಟದಲ್ಲಿ ಭಾರತದ ಪರ ಲಾಬಿ ಮಾಡೋ ಕೆಲಸವನ್ನ ಈಗಾಗಲೇ ಆರಂಭ ಕೂಡ ಮಾಡಿದೆ. ಇಲ್ಲಿ ಟ್ಯಾರಿಫ್ ಅನ್ನೋದು ಇನ್ನೂ ಹೆಚ್ಚು ದಿನ ಮುಂದುವರಿಯೋದಿಲ್ಲ. ಅದು ಹಾಗೇ ಮುಂದುವರೆದ್ರೆ ಭಾರತಕ್ಕಿಂತ ಹೆಚ್ಚು ಅಮೆರಿಕಾಗೆ ನಷ್ಟ ಉಂಟಾಗುತ್ತೆ. ಸೊ ಅಮೆರಿಕಾಗೂ ಭಾರತದ ಜೊತೆ ಸಂಧಾನಕ್ಕೊಂದು ದಾರಿಯನ್ನು ಕೊಡಬೇಕಿದೆ. ಹೀಗಾಗಿ ಭಾರತ ತನ್ನ ತೇಜಸ್ ಯುದ್ಧ ವಿಮಾನಗಳಿಗೆ GE ಇಂಜಿನ್ ಖರೀದಿಯನ್ನು ಮುಂದುವರಿಸೋದಾಗಿ ಹೇಳಿದೆ. ಸುಮಾರು $1 ಬಿಲಿಯನ್ ಮೌಲ್ಯದ ಆ ಒಪ್ಪಂದಕ್ಕೆ ಇಷ್ಟರಲ್ಲೇ ಮತ್ತೆ ಜೀವ ಕೂಡ ಬರುತ್ತೆ. ಹಾಗೆ ನೋಡಿ ಭಾರತ ನಮ್ಮ ಜೊತೆಗಿನ ಆಯುಧ ಖರೀದಿಯನ್ನು ಮುಂದುವರಿಸ್ತಾ ಇದೆ. ಭಾರತ ಮತ್ತು ನಾವು ಎರಡು ದೊಡ್ಡ ಪ್ರಜಾಪ್ರಭುತ್ವ ದೇಶಗಳು, ನಾವು ಸಹಕಾರ, ಸ್ನೇಹ ಇದೆಲ್ಲವನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ಥರದ ಹೇಳಿಕೆಯೊಂದು ಅಮೆರಿಕಾದ ಕಡೆಯಿಂದ ಬರುತ್ತೆ. ಬಹುಶಃ ಅದಕ್ಕೆ ನಾವು ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಯಬೇಕಾಗಿ ಬರಬಹುದು. ಹೀಗೆ ಅಮೆರಿಕಾದ ಮುನಿಸು ಮುಂದುವರಿತಾ ಇರುವಾಗಲೇ ಭಾರತದ ಹಾದಿಯಲ್ಲಿ ಜಪಾನ್ ಕೂಡ ಹೋಗ್ತಾ ಇದೆ. ಜಪಾನಿನ ವ್ಯಾಪಾರಿ ನಿಯೋಗ ಅಮೆರಿಕಾದ ಭೇಟಿಯನ್ನು ಏಕಾಏಕಿ ರದ್ದು ಮಾಡಿಕೊಂಡಿರೋದಷ್ಟೇ ಅಲ್ಲ, ಭಾರತದ ಪ್ರಧಾನಿ ಹಾಗೂ ಜಪಾನ್ ಪ್ರಧಾನಿಯ ನಡುವೆ ಭೇಟಿ ಮಾತುಕತೆಗಳು ಕೂಡ ನಡೆದಿವೆ. ಈ ಸಂದರ್ಭದಲ್ಲಿ ಜಪಾನ್ ಮುಂದಿನ 10 ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿ $68 ಬಿಲಿಯನ್ ಹೂಡಿಕೆ ಮಾಡಲಿರುವುದಾಗಿ ತಿಳಿಸಿದರೆ, ಕ್ವಾಡ್ ಕೂಟವನ್ನು ಮುಂದುವರಿಸೋದಕ್ಕೆ ಭಾರತ ಬದ್ಧವಾಗಿದೆ ಅನ್ನೋ ಹೇಳಿಕೆ ಭಾರತದ ಕಡೆಯಿಂದ ಬಂದಿದೆ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್ನಲ್ಲಿ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ. ಜಪಾನ್ನ ಪ್ರಧಾನಿ ಶಿಗೆರು ಇಶಿಬಾ ಅವರ ಜೊತೆ ಮೋದಿ ಅವರ ಮಾತುಕತೆಗಳ ಸಂದರ್ಭದಲ್ಲಿ ಎರಡೂ ದೇಶಗಳು 16 ಒಪ್ಪಂದಗಳಿಗೆ ಸಹಿ ಕೂಡ ಹಾಕಿವೆ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಮಿಕಂಡಕ್ಟರ್, ರಕ್ಷಣಾ ಕ್ಷೇತ್ರ ಹಾಗೂ ಮೂಲ ಸೌಕರ್ಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು MOUಗಳಿಗೆ ಸಹಿ ಬಿದ್ದಿದೆ. ಹಾಗೆ ಜಂಟಿ ಕ್ರೆಡಿಟ್ ಮೆಕಾನಿಸಮ್, ಕ್ಲೀನ್ ಫ್ಯೂಯಲ್ ಉತ್ಪಾದನೆ ಮತ್ತು ಬಳಕೆಗೆ ಸಹಕಾರ, ಹಾಗೆ ಇಸ್ರೋ ಮತ್ತು ಜಾಕ್ಸಾದ ನಡುವೆ ಚಂದ್ರಯಾನದ ಪಾಲುದಾರಿಕೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಜಪಾನ್ನ ಜೊತೆಗಿನ ಈ ಒಪ್ಪಂದ
ಭಾರತದ ಮೂಲಸೌಕರ್ಯ, ತಂತ್ರಜ್ಞಾನ ಮತ್ತು ಆರ್ಥಿಕ ಬೆಳವಣಿಗೆಗೆ ದೊಡ್ಡ ಮಟ್ಟದ ಉತ್ತೇಜನವನ್ನು ಕೊಡುತ್ತೆ. ಹಾಗೆ ಈ ಭೇಟಿ ಮತ್ತು ಒಪ್ಪಂದಗಳಿಂದಾಗಿ ಭಾರತದಲ್ಲಿ ಜಪಾನ್ನ ಹೂಡಿಕೆಗಳು ಹೆಚ್ಚಾಗುತ್ತವೆ. ಗೆಳೆಯರೆ, ಜಪಾನ್ ಹಾಗೂ ಭಾರತದ ನಡುವೆ ಈಗಾಗಲೇ ಅತ್ಯುತ್ತಮ ಬಾಂಧವ್ಯ ಇದೆ. ಜಪಾನ್ ಭಾರತದಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ ಮತ್ತು ಸಾಫ್ಟ್ ಲೋನುಗಳನ್ನು ಕೂಡ ಕೊಟ್ಟಿದೆ. ಹಾಗೆ ಜಪಾನ್, ಇಟಲಿ ಹಾಗೂ ಬ್ರಿಟನ್ನುಗಳು ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇರುವ 6ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಕಾ ಪ್ರಾಜೆಕ್ಟ್ಗೆ ಕೂಡ ಭಾರತಕ್ಕೆ ಆಹ್ವಾನವನ್ನು ಕೊಡಲಾಗಿದೆ. ಇನ್ನು ಜಪಾನ್ ಹಾಗೂ ಭಾರತ ಕ್ವಾಡ್ನ ಪಾಲುದಾರ ದೇಶಗಳು ಹೌದು. ಸೊ ಈಗ ಜಪಾನ್ ಭಾರತದಲ್ಲಿ ಮತ್ತಷ್ಟು ಹೂಡಿಕೆಗಳನ್ನು ಮಾಡ್ತಾ ಇರೋದು ಹಾಗೂ ಸೆಮಿಕಂಡಕ್ಟರ್, AI ಕ್ಷೇತ್ರದಲ್ಲಿ ಹೂಡಿಕೆ ಮತ್ತು ತಂತ್ರಜ್ಞಾನ ಹಂಚಿಕೆಗೆ ಮುಂದಾಗ್ತಾ ಇರೋದು ಭಾರತಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಲಾಭವನ್ನೇ ತಂದುಕೊಡುತ್ತೆ. ಹಾಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಗೆ ಇದರಿಂದ ಅವಕಾಶ ಆಗುತ್ತೆ. ತಂತ್ರಜ್ಞಾನ ಹಸ್ತಾಂತರ, ಗ್ರೀನ್ ಎನರ್ಜಿ, ಮೂಲಸೌಕರ್ಯ ಅಭಿವೃದ್ಧಿ, ಸಪ್ಲೈ ಚೈನ್ ಅಭಿವೃದ್ಧಿ ಮುಂತಾದ ಸಾಕಷ್ಟು ಲಾಭಗಳು ಭಾರತಕ್ಕಾಗತ್ವೆ. ಇಲ್ಲಿ ಭಾರತದಲ್ಲಿ ಹೂಡಿಕೆಗಳನ್ನು ಹೆಚ್ಚು ಮಾಡುವ ಮೂಲಕ ಭಾರತವನ್ನು ಜಾಗತಿಕ ತಯಾರಿಕಾ ವಲಯವನ್ನಾಗಿ ಮಾಡೋದರಲ್ಲಿ ಜಪಾನ್ ಮಹತ್ವದ ಕೊಡುಗೆಯನ್ನು ಕೊಡುತ್ತೆ ಅನ್ನೋದಷ್ಟೇ ಅಲ್ಲ, ಇದರಿಂದ ಜಪಾನ್ಗೆ ಕೂಡ ದೊಡ್ಡ ಮಟ್ಟದ ಲಾಭಗಳಿವೆ. ಜಪಾನ್ನ ಹೂಡಿಕೆದಾರರಿಗೆ ಕಾರ್ಖಾನೆಗಳನ್ನು ತೆಗೆಯೋದಕ್ಕೆ, ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಒಂದು ನಂಬಿಕೆಯ ದೇಶ ಬೇಕು, ಅದು ಭಾರತ ಆಗುತ್ತೆ. ಗ್ಲೋಬಲ್ ಸೌತ್ ಅಲ್ಲಿ ಜಪಾನಿನ ವ್ಯಾಪಾರಗಳು ಅಭಿವೃದ್ಧಿಯಾಗೋದಕ್ಕೆ ಭಾರತವನ್ನು ಸ್ಪ್ರಿಂಗ್ ಬೋರ್ಡ್ ಥರ ಬಳಸ್ಕೊಳ್ಳೋದಕ್ಕೆ ಜಪಾನಿಗೆ ಅವಕಾಶ ಆಗುತ್ತೆ. ಇನ್ನು ಇಲ್ಲಿ ಭಾರತ ಮತ್ತು ಅಮೆರಿಕಾದ ಸಂಬಂಧಗಳು ಹಳಿಸೋದಕ್ಕೆ ಶುರು ಮಾಡಿದ ನಂತರ, ಭಾರತದ ಮೇಲೆ ಅಮೆರಿಕಾದ ಟ್ಯಾರಿಫ್ ಹೇರಿಕೆ ಹೆಚ್ಚಾದ ನಂತರ ಕ್ವಾಡ್ ಕೂಟದಲ್ಲಿ ಬಿರುಕುಂಟಾಗಬಹುದು. ಭಾರತ ಚೈನಾ ಮತ್ತು ರಷ್ಯಾಗಳಿಗೆ ಹತ್ತಿರ ಆಗ್ತಿದ್ದಂತೆ ಕ್ವಾಡ್ನಿಂದ ದೂರ ಆಗಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಯಾವುದೇ ಕಾರಣಕ್ಕೂ ಭಾರತ ಅಂಥ ತಪ್ಪು ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ. ಕ್ವಾಡ್ ಅನ್ನೋದು ಕೇವಲ ಅಮೆರಿಕಾದ ಹಿತಾಸಕ್ತಿ ಮಾತ್ರ ಅಲ್ಲ, ಅಲ್ಲಿ ಭಾರತದ ಹಿತಾಸಕ್ತಿಗಳೂ ಇವೆ. ಅಮೆರಿಕ ಇರಲಿ ಇಲ್ಲದೇ ಇರಲಿ, ಕ್ವಾಡ್ ಅಲ್ಲಿ ಆಸ್ಟ್ರೇಲಿಯಾ, ಜಪಾನ್ ಹಾಗೂ ಭಾರತಗಳಿದ್ದೇ ಇರುತ್ತವೆ. ಇಂಡೋ ಪೆಸಿಫಿಕ್ ಅಲ್ಲಿ ಇಂಥದೊಂದು ಕೂಟದ ಅಗತ್ಯ ತುಂಬಾನೇ ಇದೆ. ಹೀಗಾಗಿ ಕ್ವಾಡ್ ಕೂಟವನ್ನು ಮುಂದುವರಿಸುವ ಬದ್ಧತೆಯನ್ನ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಪುಷ್ಟೀಕರಿಸಿದ್ದಾರೆ. ಇನ್ನು ಕ್ವಾಡ್ ಅನ್ನೋದು ಆರ್ಥಿಕ ದೃಷ್ಟಿಯಿಂದ ಕೂಡ ಭಾರತಕ್ಕೆ ತುಂಬಾನೇ ಮುಖ್ಯ. ಇದು ಉನ್ನತ ತಂತ್ರಜ್ಞಾನಗಳು, ಹೂಡಿಕೆಗಳು, ಕ್ರಿಟಿಕಲ್ ಮಿನರಲ್ಗಳು ಮತ್ತು ಸಪ್ಲೈ ಚೈನ್ಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇಂಡೋ ಪೆಸಿಫಿಕ್ ಅಲ್ಲಿ ಭಾರತದ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡುತ್ತೆ. ಜೊತೆಗೆ ಈ ಭಾಗದಲ್ಲಿ ಚೈನಾ ಅನ್ನೋ ದೈತ್ಯನನ್ನು ನಿಯಂತ್ರಿಸೋದಕ್ಕೆ ಈ ಕೂಟದ ಅಗತ್ಯ ಇಲ್ಲಿನ ಎಲ್ಲ ದೇಶಗಳಿಗೂ ಇದೆ. ಗೆಳೆಯರೆ, ಇಲ್ಲಿ ಚೈನಾಗೆ ಹೋಗೋ ಮೊದಲು ಅಂದರೆ ಚೈನಾದ SCO ಸಮ್ಮೇಳನದಲ್ಲಿ ಭಾಗವಹಿಸುವ ಮೊದಲು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ಗೆ ಭೇಟಿ ಕೊಟ್ಟಿದ್ದಾರೆ. ಇದು ಭಾರತ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೈನಾ ಹಾಗೂ ಕ್ವಾಡ್ ಕೂಟದ ನಡುವೆ ಸಮತೋಲನವನ್ನು ಸಾಧಿಸುವ ಬಗೆಯನ್ನು ತೋರಿಸ್ತಾ ಇದೆ. ಇಲ್ಲಿ ಭಾರತ ಮತ್ತು ಚೈನಾದ ಸಂಬಂಧಗಳು ಸುಧಾರಣೆ ಆದವು ಅಂದ ಕೂಡಲೇ ಕ್ವಾಡ್ ಕೂಟವನ್ನು ವಿಸರ್ಜಿಸಬೇಕು ಅಥವಾ ಭಾರತ ಹೊರಗೆ ಬಂದುಬಿಡಬೇಕು ಅಂತೇನೂ ಇಲ್ಲ. ಈಗಲೂ ಕೂಡ ಜಪಾನ್ ಹಾಗೂ ಚೈನಾ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಉತ್ತಮ ಬಾಂಧವ್ಯಗಳೇ ಇವೆ. ಆಸ್ಟ್ರೇಲಿಯಾ ಚೈನಾ ಜೊತೆ ಅತಿ ಹೆಚ್ಚು ವ್ಯಾಪಾರ ಮಾಡುತ್ತೆ. ಅಲ್ಲಿನ ಗಣಿಗಳ ಗುತ್ತಿಗೆಯನ್ನು ಚೈನಾಗೆ ಕೊಟ್ಟಿದೆ. ಆಸ್ಟ್ರೇಲಿಯಾದ ಸಾಕಷ್ಟು ರೇರ್ ಅರ್ತ್ ಮಿನರಲ್ಸನ್ನು ಹೊರತೆಗೆತಿರೋದು ಕೂಡ ಚೈನಾನೇ. ಇಷ್ಟಾದರೂ ಈ ದೇಶಗಳಿಗೆ ಚೈನಾ ಜೊತೆ ಒಂದು ಟ್ರಸ್ಟ್ನ ಕೊರತೆ ಇದೆ. ಅವ್ರು ಯಾರೂ ಚೈನಾನ ನಂಬೋದಿಲ್ಲ. ಭಾರತದ ವಿಷಯದಲ್ಲೂ ನಾಳೆ ಹೀಗೆ ಆಗಬಹುದು. ಹೀಗಾಗಿ ನಾಳೆ ಭಾರತ ಮತ್ತು ಚೈನಾದ ಸಂಬಂಧಗಳು ಒಂದು ಮಟ್ಟಕ್ಕೆ ಸುಧಾರಣೆ ಆದರೂ ಕೂಡ ಅಲ್ಲಿ ಕ್ವಾಡ್ ಅನ್ನೋದು ಹಾಗೇ ಇರುತ್ತೆ. ಅದಿದ್ರೇ ಚೈನಾನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ಎಲ್ಲ ದೇಶಗಳಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಇನ್ನು ಇದೇ ಸಂದರ್ಭದಲ್ಲಿ ಭಾರತದ ಪ್ರಧಾನಿಯ ಜಪಾನ್ ಭೇಟಿ ಹಾಗೂ ಚೈನಾದ ಹೂಡಿಕೆಗಳಿಗೆ ಭಾರತ ಅವಕಾಶವನ್ನು ಕೊಡ್ತಾ ಇರೋದು ಅಮೆರಿಕಾನ ಮತ್ತಷ್ಟು ಕೆರಳೋ ಹಾಗೆ, ಅಸಹನೆಯಿಂದ ನರಳೋ ಹಾಗೆ ಮಾಡ್ತಾ ಇದೆ. ಅಮೆರಿಕ ಜೊತೆ ಭಾರತ ಕಳ್ಕೊಳ್ಳುವ ವ್ಯಾಪಾರವನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ಜಪಾನ್ ಜೊತೆ ಪ್ರಧಾನಿ ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಮೆರಿಕ ಹೇಳಿದೆ. ಆದರೆ ಇಲ್ಲಿ ಜಪಾನ್ನ ಹೂಡಿಕೆಗಳು ನಾಳೆ ಭಾರತವನ್ನು ಉತ್ಪಾದನಾ ದೇಶವನ್ನಾಗಿ ಮಾಡುತ್ತವೆ. ಜೊತೆಗೆ ಯುರೋಪಿಯನ್ ಯೂನಿಯನ್ನ ಜೊತೆಗೂ ಭಾರತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕುವ ಕ್ಷಣಗಳು ಹತ್ತಿರ ಬರ್ತಾ ಇವೆ. ಇನ್ನು ಬ್ರಿಕ್ಸ್ ಕೂಟ ಕೂಡ ಟ್ರಂಪ್ ಕಾರಣಕ್ಕೆ ಬಲಿಷ್ಠಗೊಳ್ತಾ ಇದೆ. ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಖಂಡಿತ ಲಾಭವನ್ನು ಮಾಡಿಕೊಡುತ್ತೆ. ಗೆಳೆಯರೆ, ಜಪಾನ್ನಲ್ಲಿ ಭಾರತದ ಪ್ರಧಾನಿ ಮೋದಿ ಹೂಡಿಕೆದಾರರ ಜೊತೆ ಕೂಡ ಒಂದಷ್ಟು ಮಾತುಕತೆಗಳನ್ನು ನಡೆಸಿದ್ದಾರೆ. ಭಾರತಕ್ಕೆ ಬನ್ನಿ, ಹೂಡಿಕೆಗಳನ್ನು ಮಾಡಿ. ಭಾರತದಲ್ಲಿ ಹೂಡಿಕೆ ಮಾಡಿದವರು ಯಾರೂ ಕೂಡ ಇದುವರೆಗೆ ನಷ್ಟಕ್ಕೀಡಾಗಿಲ್ಲ. ಜಪಾನ್ನ ಸಾಕಷ್ಟು ಕಂಪನಿಗಳು ಭಾರತದಲ್ಲಿ ಸಾಕಷ್ಟು ಲಾಭವನ್ನು ಮಾಡ್ತಾ ಇವೆ ಅನ್ನೋ ಮಾತನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಇದೇ ಸಂದರ್ಭದಲ್ಲಿ ಅಲ್ಲಿನ ಹೂಡಿಕೆದಾರರಿಗೆ ಹೇಳಿದ್ದಾರೆ. ಹಾಗೆ ಜಪಾನಿನ ಮಾಜಿ ಪ್ರಧಾನಿ ಕಿಶಿಡಾ ಹಾಗೂ ಯೋಶಿಹಿದೆ ಸುಗಾ ಅವರೊಂದಿಗೆ ಕೂಡ ಪ್ರಧಾನಿ ಮೋದಿ ಮಾತುಕತೆಗಳನ್ನು ನಡೆಸಿದ್ದಾರೆ. ಇಲ್ಲಿಂದ ಪ್ರಧಾನಿ ಮೋದಿಯ ಮುಂದಿನ ಪ್ರವಾಸ ಚೈನಾ ಆಗಿರುತ್ತೆ. ಅಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಮ್ಮೇಳನದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗ್ತಾ ಇದ್ದಾರೆ.
ಭಾರತದ ಪ್ರಧಾನಿಯ ಜಪಾನ್ ಯಾತ್ರೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.